ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಇಡೀ ಸ್ಯಾಂಡಲ್ವುಡ್ಗೆ ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಶಾಕ್ ಆದಿತ್ತು. ಅದರಲ್ಲೂ ಕೂಡ ಹಿಟ್ಲರ್ ಕಲ್ಯಾಣ ಈ ಒಂದು ಸೀರಿಯಲ್ನಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂತಹ ನಟ ಕೇವಲ 47 ವರ್ಷದ ದಿಲೀಪ್ ರಾಜ್ ನಿಧನ ಹೊಂದಿದ್ದಾರೆ. ಅದು ಕೂಡ ಹೃದಯಾಘಾತದಿಂದ 47 ವರ್ಷದ ದಿಲೀಪ್ ರಾಜ್ ನಿಧನ ಹೊಂದಿದ್ದಾರೆ. ಕಿರುತೆರೆ ಹಾಗೂ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದಂತಹ ದಿಲೀಪ್ ಮನೆಯಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಂತಹ ನಟ ದಿಲೀಪ್ ಕೂಡಲೇ ದಿಲೀಪ್ ರಾಜ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದಂತ ಅವರ ಪತ್ನಿ ನಟ ದಿಲೀಪ್ ರಾಜ್ ಮೃತಪಟ್ಟಿರುವುದಾಗಿ ಈಗ ವೈದ್ಯರು ತಿಳಿಸಿದ್ದಾರೆ. ಹೀಗೆ ಹೃದಯಾಘಾತದಿಂದ ದಿಢೀರಾಗಿ ಮೃತಪಟ್ಟಿದ್ರು. ಹಲವು ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಟೋನಿ, ಭೈರವಿ ಮಿಂಚಾಗಿ ನೀನು ಬರಲು, ಬರ್ಫಿ, ಅದಾದ ನಂತರ ಆರ್ಕೆಸ್ಟ್ರಾ ಮೈಸೂರು, ಬಾಯ್ ಫ್ರೆಂಡ್ ಗೆಳೆಯ, ಶಿವ, ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಇತ್ತೀಚೆಗೆ ಸೀರಿಯಲ್ಗಳ ನಿರ್ಮಾಣಕ್ಕೂ ಕೂಡ ಇವರು ಆರಂಭ ಮಾಡಿಕೊಂಡಿದ್ರು. ಹಾಗಾಗಿ ಇದೀಗ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಖ್ಯಾತಿಯ ದಿಲೀಪ್ ರಾಜ್ ಇದೀಗ ಇವತ್ತು ಬೆಳ್ಳಂಬೆಳಗ್ಗೆ ನಿಧನ ಹೊಂದಿದ್ದಾರೆ. 47 ವರ್ಷ ದಿಢೀರಾಗಿ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಬೇಸರದ ಸಂಗತಿ. ಮಿಲನ ಇರ್ಬೋದು, ಯೂಟರ್ನ್, ಅಂಬಿ ನೀಂಗ್ ವಯಸ್ಸಾಯ್ತು, ಲವ್ ಗುರು, ಕ್ಷಣ ಕ್ಷಣ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಟೋನಿ, ಹೀಗೆ ಹಲವು ಸಿನಿಮಾಗಳಲ್ಲಿ ಹಲವು ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು. ವಿಶೇಷವಾಗಿ ಖಳನಾಯಕನಾಗಿ ಅತಿ ಹೆಚ್ಚಾಗಿ ಜನರಿಗೆ ಇಷ್ಟ ಆಗಿದ್ರು ದಿಲೀಪ್ ರಾಜ್. ಅದರಲ್ಲೂ ಕೂಡ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು. ಅದಾದ ನಂತರ ಇತ್ತೀಚೆಗೆ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಿರ್ಮಾಣಕ್ಕೆ ಅಂತ ಹೇಳಿ ಅವರು ಕೈ ಹಾಕಿದ್ರು. ಆದರೆ ಈಗ ಬೇಸರದ ಸಂಗತಿ, ಇಡೀ ಸ್ಯಾಂಡಲ್ವುಡ್ಗೆ ಇವತ್ತೊಂದು ಶಾಕ್ ಕಾದಿತ್ತು. ದಿಢೀರಾಗಿ ಈ ಹಿಂದೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಯಾವುದೇ ಆರೋಗ್ಯದಲ್ಲಿ ಏರುಪೇರಿರಲಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ಅವರಿಗೆ ಹೃದಯಾಘಾತ ಆಗಿದೆ. ಅದಾದ ನಂತರ ಅವರಿಗೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ರೀತಿಯಾಗಿ ಇಡೀ ಸ್ಯಾಂಡಲ್ವುಡ್ ಮೇಲೆ ಇವತ್ತು ಕರಿಛಾಯೆ ಮೂಡಿರುವಂಥದ್ದು. ಬಹಳಷ್ಟು ಸಿನಿಮಾಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ಅದರಲ್ಲೂ ಕೂಡ ರಂಗ ಕಲಾವಿದರು ಕೂಡ ಹೌದು, ಕೇವಲ ಸೀರಿಯಲ್ಲು ಅಥವಾ ಸಿನಿಮಾ ಅಲ್ಲ, ಮೊದಲನೇದಾಗಿ ಒಬ್ಬ ರಂಗ ಕಲಾವಿದರು ಕೂಡ ಆಗಿರ್ತಾರೆ ದಿಲೀಪ್ ರಾಜ್. ಇನ್ನು ಇಂದೇ ದಿಲೀಪ್ ರಾಜ್ ಅಂತ್ಯಕ್ರಿಯೆ ಸಾಧ್ಯತೆ ಇದೆ. ರಾಮನಗರದಲ್ಲಿ ದಿಲೀಪ್ ರಾಜ್ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ರಾಮನಗರದ ದಿಲೀಪ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇಂದು 11 ಗಂಟೆವರೆಗೆ ಬೆಂಗಳೂರಿನ ನಿವಾಸದಲ್ಲೇ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ರಾಮನಗರಕ್ಕೆ ದಿಲೀಪ್ ಪಾರ್ಥಿವ ಶರೀರವನ್ನು ಕೂಡ ಶಿಫ್ಟ್ ಮಾಡ್ತಾರೆ. ಇಂದೇ ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೊದಲನೇದಾಗಿ ಅವರ ಅಂತಿಮ ದರ್ಶನಕ್ಕೆ ಬೆಂಗಳೂರಲ್ಲಿರುವಂತಹ ನಿವಾಸದಲ್ಲೇ 11 ಗಂಟೆವರೆಗೂ ಕೂಡ ಅವರ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನದ ಅವಕಾಶ ಮಾಡಲಾಗ್ತಾ ಇದೆ. ಅದಾದ ನಂತರ ರಾಮನಗರಕ್ಕೆ ಈ ಒಂದು ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗೆ ಇವತ್ತು ಇಡೀ ಸ್ಯಾಂಡಲ್ವುಡ್ ಒಂದು ರೀತಿಯಾಗಿ ಶಾಕ್ ಅಲ್ಲಿದೆ. ಕಾರಣ ಏನು ಅಂತಂದ್ರೆ ಕೇವಲ 47 ವಯಸ್ಸಷ್ಟೇ. ಫಿಟ್ ಆಗಿದ್ರು, ಫಿಟ್ನೆಸ್ ಕಡೆ ಬಹಳ ಗಮನ ಕೊಡ್ತಾ ಇದ್ರು. ಅದಾದ ನಂತರ ಯಾವುದೇ ಬ್ಯಾಡ್ ಹ್ಯಾಬಿಟ್ ಕೂಡ ಇರಲಿಲ್ಲ ಅನ್ನುವಂಥದ್ದು ಕೂಡ ಖುದ್ದು ಅವರ ಕುಟುಂಬದವರು ಹೇಳ್ತಿದ್ದಾರೆ. ಈಗ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರಲಿಲ್ಲ ಅಥವಾ ಏನೂ ಸಮಸ್ಯೆ ಇರಲಿಲ್ಲ, ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇರಲಿಲ್ಲ, ಯಾವುದೂ ಕೂಡ ಏರುಪೇರು ಇರಲಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ದಿಢೀರಾಗಿ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಎದೆನೋವು ಕಾಣಿಸ್ಕೊಳ್ತು. ಅದಾದ ನಂತರ ಅವ್ರಿಗೆ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ದಿಲೀಪ್ ವಿಧಿವಶರಾಗಿದ್ದಾರೆ. ಹೇಗೆ ಇದೀಗ ಅವರ ಅಭಿಮಾನಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಕೂಡ ಹೌದು. ಅದರಲ್ಲೂ ಕೂಡ ಸಿನಿಮಾಗಳಲ್ಲೂ ಕೂಡ ದಿಲೀಪ್ ರಾಜ್ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಬಟ್ ಇಲ್ಲಿ ಆಗಿದ್ದೇನು ಅಂತಂದ್ರೆ ಅವರು ಸೀರಿಯಲ್ಗಳ ಮೂಲಕ ಜನರಿಗೆ ರಿಜಿಸ್ಟರ್ ಆಗಿದ್ದು. ಅದರಲ್ಲೂ ಕೂಡ ಹಿಟ್ಲರ್ ಕಲ್ಯಾಣ ಈ ಒಂದು ಸೀರಿಯಲ್ ಅಲ್ಲಿ ವಿಲನ್ ಆಗಿ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದ್ರು. ಅದಾದ ನಂತರ ಅದಕ್ಕೂ ಮುಂಚೆ ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ವಿಶೇಷವಾಗಿ ಹೀರೋ ಅಲ್ಲ, ಖಳನಾಯಕನಾಗಿ ಜಾಸ್ತಿ ಕಾಣಿಸ್ಕೊಂಡಿದ್ರು. ಎಲ್ಲರೂ ಕೂಡ ವಿಲನ್ ಆಗಿ ಅವರನ್ನ ಇಷ್ಟಪಡ್ತಾ ಇದ್ರು. ಅದಾದ ನಂತರ ಈ ಒಂದು ಹಿಟ್ಲರ್ ಸೀರಿಯಲ್ ಇಂದಲೂ ಕೂಡ ಸಿಕ್ಕಾಪಟ್ಟೆ ಖ್ಯಾತಿಯನ್ನ ಪಡೆದಿದ್ರು. ಸಿನಿಮಾಗಳಲ್ಲಿ ರಿಜಿಸ್ಟರ್ ಆಗಿರಲಿಲ್ಲ, ಸಿನಿಮಾಗಳಲ್ಲಿ ಅಷ್ಟೊಂದು ಅಭಿಮಾನಿಗಳನ್ನ ಹೊಂದಿರಲಿಲ್ಲ. ಅದಾದ ನಂತರ ಅವರು ಸೀರಿಯಲ್ಗಳಲ್ಲಿ ಯಾವಾಗ ಎಂಟ್ರಿ ಕೊಟ್ಟರು ಅವಾಗ ಅವ್ರ ಲಕ್ ಚೇಂಜ್ ಆಗುತ್ತೆ. ಅದಾದ ನಂತರ ಅವರು ಆದಷ್ಟು ಖಳನಾಯಕನಾಗಿ ಕಾಣಿಸ್ಕೊಳ್ತಾರೆ. ಪ್ರಮುಖವಾಗಿ ಕೆಲವೊಂದು ಸೀರಿಯಲ್ಗಳಲ್ಲಿ ಗೆಸ್ಟ್ ಆಗಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಲೀಡ್ ವಿಲನ್ ಆಗಿ ಕಾಣಿಸ್ಕೊಳ್ತಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಲ್ಲೂ ಕೂಡ ಹೀಗೆ ಒಂದು ಲೀಡ್ ವಿಲನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಆ ಒಂದು ಸೀರಿಯಲ್ ಅಲ್ಲಿ ದಿಲೀಪ್ ರಾಜ್ ಇಲ್ಲ ಅಂತಂದ್ರೆ ಆ ಒಂದು ಸೀರಿಯಲ್ಗೆ ಕಳೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬಂದ್ಬಿಡ್ತು. ಅಷ್ಟು ಅಭಿಮಾನಿಗಳನ್ನ ಹೊಂದಿದ್ರು ಈ ಒಂದು ಸೀರಿಯಲ್ ಮೂಲಕ. ಅದಾದ ನಂತರ ಅವರು ಸೀರಿಯಲ್ ನಿರ್ಮಾಣಕ್ಕೆ ಅಂತ ಹೇಳಿ ಕೈ ಹಾಕ್ತಾರೆ. ಅಂತಂದ್ರೆ ಸೀರಿಯಲ್ ಅನ್ನ ನಿರ್ಮಾಣ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಆಸೆ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸೀರಿಯಲ್ಗಳನ್ನ ನಿರ್ಮಾಣ ಮಾಡ್ತಾರೆ. ಬಹಳಷ್ಟು
ಕಷ್ಟಕರ ಆಗಿತ್ತು ಅವರ ಒಂದು ಜರ್ನಿ ಕೂಡ. ಮೊದಲನೇದಾಗಿ ರಂಗಕಲಾವಿದರಾಗಿ ಕೆಲಸ ಮಾಡಿರ್ತಾರೆ, ನಟಿಸಿರ್ತಾರೆ, ನಟನೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ. ಅದಾದ ನಂತರ ಸೀರಿಯಲ್ಗಳಲ್ಲಿ ಅವ್ರು ಫೇಲ್ ಆಗ್ತಾರೆ ಅಂತಂದರೆ ಅಷ್ಟೊಂದು ಅವ್ರನ್ನ ಜನ ಇಷ್ಟಪಡೋದಿಲ್ಲ. ಪಾಸಿಟಿವ್ ಕ್ಯಾರೆಕ್ಟರಲ್ಲಿ ಯಾರು ಕೂಡ ಇಷ್ಟಪಡೋದಿಲ್ಲ. ಅದಾದ ನಂತರ ಸಿನಿಮಾಗಳಲ್ಲಿ ನಟಿಸ್ತಾರೆ, ಸಿನಿಮಾಗಳಲ್ಲಿ ಅವ್ರು ರಿಜಿಸ್ಟರ್ ಆಗೋದಿಲ್ಲ. ಅದಾದ ನಂತರ ವಿಲನ್ ಆಗಿ ಕಾಣಿಸ್ಕೊಳ್ತಾರೆ. ವಿಲನ್ ಆಗಿ ಕಾಣಿಸ್ಕೊಂಡಿದ್ದ ನಂತರ ಎಲ್ಲರೂ ಕೂಡ ಅವರನ್ನು ಇಷ್ಟಪಡ್ತಾರೆ. ಹೀಗೆ 47 ವರ್ಷದ ದಿಲೀಪ್ ರಾಜ್ ಈಗ ದಿಢೀರಾಗಿ ಈ ರೀತಿಯಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದು ನಿಜವಾಗ್ಲೂ ಕೂಡ ಬ್ಯಾಡ್ ನ್ಯೂಸ್. ಹಾಗಾಗಿ ಈಗ ಬೆಂಗಳೂರಲ್ಲಿ ಅವರ ನಿವಾಸದ ಹತ್ರ 11 ಗಂಟೆವರೆಗೂ ಕೂಡ ಅಂತಿಮ ದರ್ಶನದ ಅವಕಾಶವನ್ನ ಮಾಡಲಾಗ್ತಾ ಇದೆಯಂತೆ. ಅದಾದ ನಂತರ ರಾಮನಗರಕ್ಕೆ ಪಾರ್ಥಿವ ಶರೀರ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಹಾಗಾಗಿ ಯಾವಾಗ ಅವರಿಗೆ ಹೃದಯಾಘಾತ ಅಥವಾ ಎದೆನೋ ಕಾಣಿಸ್ಕೊಳ್ತು, ಅದಾದ ನಂತರ ಅವರ ಪತ್ನಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇರುತ್ತೆ. ಅದಾದ ನಂತರ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ತಿಳಿಸ್ತಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ದಿಢೀರಾಗಿ ಬಂದಿರುವಂತಹ ಸುದ್ದಿ ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಆಘಾತಕ್ಕೆ ಒಳಗ್ ಮಾಡಿದೆ. ವಿಶೇಷವಾಗಿ ಇಲ್ಲಿ ಸ್ಯಾಂಡಲ್ವುಡ್ ಇರ್ಬೋದು ಅಥವಾ ಕಿರುತೆರೆ ಲೋಕ ಇರ್ಬೋದು. ವಿಶೇಷವಾಗಿ ಕಿರುತೆರೆ ಲೋಕದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಅಥವಾ ಪ್ರತಿಯೊಬ್ಬ ನಟ ನಟಿಯರು ಎಲ್ಲರೂ ಕೂಡ ಈಗ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ರಾಮನಗರದಲ್ಲಿ ದಿಲೀಪ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮೊದಲನೇದಾಗಿ ಈಗ ರಾಮನಗರದ ದಿಲೀಪ್ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಲ್ಲಿವರೆಗೂ 11 ಗಂಟೆವರೆಗೂ ಕೂಡ ಅವ್ರ ಮನೆ ಹತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಹಲವು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಕೂಡ ನಟಿಸಿರುವಂತಹ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಬೇಸರದ ಸಂಗತಿ. ಹೌದು, ಕೆಲವೊಂದು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ನಟಿಸಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಹೊತ್ತು ಗೆಸ್ಟ್ ಪಾತ್ರ ಕೂಡ ಮಾಡಿದ್ದಾರೆ. ಅದಾದ ನಂತರ ಸೀರಿಯಲ್ಗಳಲ್ಲೂ ಹಾಗೆ ಕೆಲವೊಂದು ಸೀರಿಯಲ್ಗಳಲ್ಲಿ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾಗಳಲ್ಲಿ ಇವರು ರಿಜಿಸ್ಟರ್ ಆಗಿಲ್ಲ, ಬಹಳಷ್ಟು ಕಷ್ಟಪಟ್ಟಿದ್ರು. ಸಿನಿಮಾಗಳಲ್ಲಿ ಯಾರು ಅಷ್ಟೊಂದು ಅವರನ್ನ ಇಷ್ಟಪಟ್ಟಿರಲಿಲ್ಲ. ಇದೀಗ ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಜನಿ, ನಟಿ ಕೂಡ ಇವರು. ಮೇಡಮ್ ನಮಸ್ತೆ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ನಮಸ್ತೆ, ಹೇಳಿ, ಕೇಳಿಸ್ತೆ. ಹಾ ಮೇಡಮ್, ಈಗ ಒಬ್ರು ನಟಿ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ನಿಮ್ಗೂ ಗೊತ್ತಿರುತ್ತೆ. ಈಗ ದಿಲೀಪ್ ರಾಜ್ ಕೇವಲ 47 ವರ್ಷದಲ್ಲಿ ಈ ರೀತಿಯಾಗಿ ದಿಢೀರಾಗಿ ಸಾವನ್ನಪ್ಪಿದ್ದು ಎಲ್ಲರಿಗೂ ಒಂದು ರೀತಿಯಾಗಿ ಶಾಕ್ ಅಂತ ಹೇಳ್ಬೋದು. ನೀವು ಕೂಡ ಬಹುಶಃ ಹತ್ತಿರದಿಂದ ನೋಡಿರ್ತೀರಾ, ಅವ್ರ ಜೊತೆ ಕೆಲಸ ಮಾಡಿರ್ತೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಹೌದು, ಹಿಟ್ಲರ್ ಕಲ್ಯಾಣದಲ್ಲಿ 2 ವರ್ಷ ನಾನು ಅವರು ಜೊತೆಲಿ ಆಕ್ಟ್ ಮಾಡಿದೀವಿ, ಜೊತೆಲಿ ಕೆಲಸ ಮಾಡಿದೀವಿ. ಸೊ ಇದು ಬೆಳಗ್ಗೆನೆ ಒಂಥರ ಆಘಾತಕಾರಿ ಸುದ್ದಿ ಅಂದ್ರೆ ತಪ್ಪಾಗಲ್ಲ. ಬಿಲೀವೇ ಮಾಡಕ್ ಆಗ್ತಾ ಇಲ್ಲ, ದಿಲೀಪ್ ಸರ್ ಇಲ್ಲ ಅನ್ನೋದೇ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈಸ್ ವೆರಿ ಫಿಟ್ ಅಂಡ್ ಫೈನ್. ಅವರು ತುಂಬಾನೇ ಆರೋಗ್ಯವಾಗಿದ್ದಂತ ಮನುಷ್ಯ. ಇದ್ದಕ್ಕಿದ್ದಾಗೆ ಈಗ ಆಯ್ತು ಅಂತಂದ್ರೆ ಅದು ಒಂಥರ ಶಾಕಿಂಗ್. ಬಟ್ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ತರದ್ದು ನಾವು ಸಾಕಷ್ಟು ನೋಡ್ತಾ ಇದೀವಿ. ಯಾವಾಗ ಏನು ಅಂತಾನೆ ಹೇಳಕ್ ಆಗಲ್ಲ ಮನುಷ್ಯಂದು. ತುಂಬಾ ಚೆನ್ನಾಗಿರೋರೆ ಈ ರೀತಿ ಆದಾಗ ಒಂಥರ ನಂಬಿಕೆ ದೂರ ಅನ್ಸ್ಬಿಡುತ್ತೆ. ಅಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಯಾವಾಗ ಮಾತಾಡಿದ್ರಿ ಅವ್ರ ಹತ್ರ ಅಂತಂದ್ರೆ, ಏನಾದ್ರು ಭೇಟಿ ಮಾಡಿದ್ರ ಅಥವಾ ಯಾವಾಗ ಲಾಸ್ಟ್ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ ಯಾವಾಗ ಅಂತ? ಅಂದ್ರೆ ಆ ತರದ್ದು ಅವಕಾಶಗಳು ನಮಗ್ ಸಿಗ್ಲಿಲ್ಲ. ಯಾಕಂದ್ರೆ ಹಿಟ್ಲರ್ ಕಲ್ಯಾಣ ಆದ್ಮೇಲೆ ಅವರು ಸ್ವಲ್ಪ ಅವ್ರದ್ದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಬೇರೆ ಸೀರಿಯಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಅದ್ರಲ್ಲಿ ಅವರು ಬ್ಯುಸಿ ಆಗಿದ್ರು. ಅವ್ರಿಗೆ ಡೈರೆಕ್ಷನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅವ್ರು ಯಾವಾಗ್ಲೂ ಹೇಳೋರು, ಆಫ್ಟರ್ ಹಿಟ್ಲರ್ ಕಲ್ಯಾಣ ನಾನು ಆಕ್ಟ್ ಮಾಡಲ್ಲ, ಡೈರೆಕ್ಷನ್ ಕಡೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಯಾವಾಗ್ಲೂ ಹೇಳೋರು. ಸೊ ಅದೇ ತರ ಅವರು ಒಂದು ಏನ್ ಅನ್ಕೊಂಡಿದ್ರು ಅದನ್ನ ಅವ್ರು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಸೀರಿಯಲ್ಸ್ ಗಳು ಕೂಡ ಈಗ ಆಲ್ರೆಡಿ ಆನ್ ಏರ್ ಆಗ್ತಾ ಇದೆ. ಅವರೇ ನಿರ್ದೇಶನ ಮಾಡಿದಂತ ಕೃಷ್ಣ ರುಕ್ಕು ಕೂಡ ಬರ್ತಾ ಇತ್ತು. ಬಟ್ ಗೊತ್ತಿಲ್ಲ, ಆಕ್ಚುಲಿ ನಾವು ನಮ್ಮ ಹಿಟ್ಲರ್ ಕಲ್ಯಾಣ ಡೈರೆಕ್ಟರ್ ಅಂದ್ರೆ ಎಪಿಸೋಡ್ ಡೈರೆಕ್ಟರೇ ಈಗ ನಾವು ಈಗ ಮಾಡ್ತಾ ಇರೋ ಧಾರಾವಾಹಿಯಲ್ಲೂ ಅವರೇ ಡೈರೆಕ್ಟರ್. ಸೊ ಅವರೆಲ್ಲ ತುಂಬಾ ಒಡನಾಟ ಇದ್ದವರು. ನಿನ್ನೆ ರಾತ್ರಿ ಕೂಡ ಚೆನ್ನಾಗೇ ಮಾತಾಡಿದ್ರಂತೆ ಅವ್ರ ಹತ್ರ, ಚೆನ್ನಾಗೇ ಇದ್ದವರು. ಈಗ ಬೆಳಗ್ಗೆ ಈ ತರ ಸುದ್ದಿ ಕೇಳಿ ಒಂಥರ ಶಾಕಿಂಗ್. ಸರ್, ಇತ್ತೀಚೆಗೆ ಏನ್ ಹೇಳಿದ್ರು? ನಿಮ್ಮ ಹತ್ರ ಏನಾದ್ರು ಭೇಟಿ ಆಗಿದ್ರಾ ಅಂತಂದ್ರೆ, ಯಾವ್ದಾದ್ರು ಒಂದು ಸೀರಿಯಲ್ ಸೆಟ್ ಅಲ್ಲೋ ಅಥವಾ ಎಲ್ಲಾದ್ರೂ? ಆತರ ಅವಕಾಶಗಳು ಎಲ್ಲೂ ಸಿಗ್ಲಿಲ್ಲ, ಭೇಟಿ ಆಗುವಂತ ಅವಕಾಶ ಸಿಕ್ಕಿಲ್ಲ. ಇತ್ತೀಚೆಗೆ ಜೋಡಿ ನಂಬರ್ 1 ಅಲ್ಲಿ ಒಂದು ಬೈಟ್ಸ್ ಏನೋ ಕೊಟ್ಟಿದ್ರು. ಸೊ ಅದ್ರಲ್ಲಿ
ಹ್ಮ್ ಅವಾಗೆಲ್ಲ ಫಿಟ್ ಅಂಡ್ ಫೈನ್ ಆಗಿದ್ರು, ಇವಾಗ ನೀವು ರೀಸೆಂಟ್ ಆಗಿ ನೋಡಿದ? ಹೌದೌದು, ತುಂಬಾನೇ ಚೆನ್ನಾಗಿದ್ರು. ಆಮೇಲೆ ಅವರು ಹೇಳ್ಕೊಳ್ಳುವಂತ ದಪ್ಪನೂ ಅಲ್ಲ, ಫಿಟ್ ಆಗಿದ್ರು, ವರ್ಕೌಟ್ ಮಾಡ್ತಿದ್ರು. ಅವ್ರದ್ದು ಫುಡ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಅವ್ರು ಯಾವತ್ತೂ ಕೂಡ ಸೆಟ್ ಅಲ್ಲೂ ಕೂಡ ಅದು ಇದು ತಿಂದಿದ್ನ ನಾನು ನೋಡ್ಲೇ ಇಲ್ಲ 2 ವರ್ಷದಲ್ಲಿ. ತುಂಬಾ ಪ್ರಾಪರ್ ಫುಡ್ ನ ಇಂಟೇಕ್ ಮಾಡ್ತಿದ್ರು. ಆಮೇಲೆ ಯಾವ್ದೇ ರೀತಿ ದುರಭ್ಯಾಸಗಳು ಅವ್ರಿಗಿರ್ಲಿಲ್ಲ. ಆದ್ರೂ ಹೇಗೆ ಏನಕ್ಕೆ ಇದಾಯ್ತು ಅನ್ನೋದೇ ಒಂದು ಶಾಕಿಂಗ್. ಅದರಲ್ಲೂ ಕೂಡ ಈಗ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದವ್ರು ಹೇಳ್ತಾ ಇರುವಂತದ್ದು ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರ್ಲಿಲ್ಲ, ಬ್ಯಾಡ್ ಹ್ಯಾಬಿಟ್ ಇರ್ಲಿಲ್ಲ. ಅವ್ರ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿದ್ರು, ಆಮೇಲೆ ನಿರ್ಮಾಪಕದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರು ಅಂತ. ಬ್ಯಾಡ್ ಹ್ಯಾಬಿಟ್ಸ್ ಏನು ಇರ್ಲಿಲ್ಲ. ಈ ವೆರಿ ಫಿಟ್ ಅಂಡ್ ಫೈನ್. ವರ್ಕೌಟ್ ಮಾಡ್ತಿದ್ರು, ಒಳ್ಳೆ ಡಯಟ್, ಪ್ರಾಪರ್ ಡಯಟ್ ಫಾಲೋ ಮಾಡ್ತಿದ್ರು. ಅದೇ ಅರ್ಥ ಆಗ್ತಿಲ್ಲ, ಎಲ್ಲಾ ಕರೆಕ್ಟ್ ಫಾಲೋ ಮಾಡೋರಿಗೆ ಈ ತರ ಆಗ್ತಿದ್ಯಲ್ಲ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಜನಿ ಅವರ? ಈಗ ವಿದ್ಯಾ ಮ್ಯಾಮ್ಗೆ ನಾನು ಇವಾಗ ಹೋಗ್ ಬಂದೆ ಆಲ್ರೆಡಿ. ವಿದ್ಯಾ ಮ್ಯಾಮ್ಗೆ ಆ ಭಗವಂತ ಧೈರ್ಯ ಕೊಡ್ಲಿ. ಬಿಕಾಸ್ ಅವರು ಲವ್ ಮ್ಯಾರೇಜ್ ಆಗಿರುವಂತದ್ದು. ಒಂಥರ ಅವರು ಫ್ರೆಂಡ್ಸ್ ತರಾನೇ, ಅವ್ರ ಗಂಡ ಹೆಂಡತಿ ತರ ಅಂತ ನಾವ್ ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಒಂಥರ ಫ್ರೆಂಡ್ಸ್ ತರಾನೇ. ಅವರು ಸೆಟ್ಟಲ್ ಬಂದ್ರು ಕೂಡ ಅವ್ರ ಏನೇ ಮಾಡಿದ್ರು, ಅವ್ರ ಏನಾದ್ರೂ ಒಂದ್ ಡ್ರೆಸ್ ಸೆನ್ಸ್ ಸರಿಯಾಗಿಲ್ಲ ಅಂದ್ರು, ಏನೋ ದಿಲೀಪ ನೀನು ಹಿಂಗ ಹಾಕೊಳ್ತೀಯ, ಕರೆಕ್ಟಾಗಿ ಹಾಕೊಳ್ಳು ಅಂತ ಅವ್ರು ಒಂಥರ ಫ್ರೆಂಡ್ ತರಾನೇ ಟ್ರೀಟ್ ಮಾಡ್ತಿದ್ರು ಅವ್ರನ್ನ. ಅಷ್ಟು ಅವ್ರಿಬ್ರು ಬಾಂಡಿಂಗ್ ನೋಡಿ ಅಪ್ಪ ಏನಪ್ಪಾ ಅವರು ಯಾರ ದೃಷ್ಟಿನೂ ಬೀಳ್ಬಾರ್ದು ಇವ್ರಿಗೆ ಅಂತ ಅನ್ಕೊಳ್ತಿದ್ವಿ ನಾವು. ಬಟ್ ಇವತ್ ಅವ್ರನ್ನ ಸ್ಥಿತಿಲ್ ನೋಡೋದಕ್ಕೆ ಆಗ್ಲಿಲ್ಲ ನನಗೆ. ಹೊಟ್ಟೆ ಎಲ್ಲ ಉರ್ದೋಯ್ತು. ಆ ಭಗವಂತ ಅವ್ರಿಗೆ ಧೈರ್ಯ ಕೊಡ್ಲಿ. ಆಮೇಲೆ ಮಕ್ಳಿಗೆ ಪಾಪ ಅವ್ರಿಗೆ ಆ ದೇವ್ರು ಶಕ್ತಿ ಕೊಡ್ಲಿ ಅದನ್ನೆಲ್ಲ ಬರ್ಸುವಂತದ್ದು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಓಕೆ ಓಕೆ. ಇನ್ನು ಅವ್ರ ಜೊತೆ ನೀವು ಸೀರಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಆ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡಿರುವಂತ ಟೈಮಲ್ಲಿ ಈಗ ಸೆಟ್ ಅಲ್ಲಿ ಏನಾದ್ರು ಕೆಲವೊಂದು ಮೂಮೆಂಟ್ಸ್ ಇರುತ್ತೆ, ಮರೆಯಕ್ಕಾಗಲ್ಲ ಅದೆಲ್ಲವೂ ಕೂಡ. ಇವಾಗ ಇವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಒಂದು ಯೂಶುವಲ್ ಆಗಿ ಇವ್ರು ಈ ಒಂದು ಕೆಲಸನ ಮಾಡ್ತಾ ಇದ್ರು, ಇದೆಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಅಂದ್ರೆ ಏನಿರ್ಬೋದು? ಸೆಟ್ ಅಲ್ಲಿ ಹೆಂಗಿರ್ತಿದ್ರಂದ್ರೆ ತುಂಬಾ ಸೀರಿಯಸ್ ಆಗಿರೋರು. ಸಡನ್ ಆಗಿ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದ್ರೆ ಅದಕ್ಕೆ ಜೋಕ್ ಕಟ್ ಮಾಡ್ಬಿಡೋರು. ಸೊ ಇಡೀ ಸೆಟ್ಟೇ ನಗ್ತಿದ್ವಿ ನಾವು. ಅಂದ್ರೆ ಅವ್ರು ಇದ್ದಿದ್ದಕ್ಕೂ ಅವ್ರು ನಡ್ಕೊಳ್ತಾ ಇದಕ್ಕೂ ಒಂಥರ ಡಿಫ್ರೆನ್ಸ್. ಅಂದ್ರೆ ಅವರು ಸೀನ್ಗೆ ಅಂತ ಬಂದಾಗ ಅದ್ರಲ್ಲಿ ತುಂಬಾ ಸ್ಟ್ರಿಕ್ಟ್ ಪಾತ್ರ ಅವ್ರದ್ದು. ಅಂದ್ರೆ ಹಿಟ್ಲರ್ ಕ್ಯಾರೆಕ್ಟರ್ ಇದ್ದಿದ್ದ ಅವ್ರದ್ದು. ಆ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ರೆ ಈಸ್ ವೆರಿ ಜೋವಿಯಲ್, ಸಚ್ ಎ ಸ್ವೀಟ್ ಪರ್ಸನ್. ಅನ್ಸ್ತಾನೆ ಇರ್ಲಿಲ್ಲ ನಮ್ಗೆ ಅವ್ರೇನಾ ಅದು ಅಂತ. ಅಷ್ಟು ಜೋವಿಯಲ್ ಆಗಿರ್ತಿದ್ರು, ಅಷ್ಟು ಕಂಫರ್ಟಬಲ್ ಫೀಲ್ ಮಾಡ್ಸೋರು ಸೆಟ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ರಜನಿ ಅವರೇ, ಇಷ್ಟೊತ್ತು ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಹೀಗೆ ತುಂಬಾ ಹತ್ರದಿಂದ ನೋಡಿರುವಂತಹ ನಟ ಅಥವಾ ನಟಿಯರು ಹೇಳ್ತಾ ಇರುವಂಥದ್ದು, ಅವರು ರಿಯಲ್ ಲೈಫ್ ಅಲ್ಲಿ ಹಿಟ್ಲರ್ ಆಗಿದ್ರು ಅಂತಂದ್ರೆ ಅವ್ರು ಸೀರಿಯಲ್ ಅಲ್ಲಿ ಹಿಟ್ಲರ್ ಆಗಿ ತುಂಬಾ ಖಡಕ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ನಿಜ ಜೀವನದಲ್ಲಿ ಆ ರೀತಿಯಾಗಿ ಇರಲಿಲ್ಲ. ತುಂಬಾ ಫನ್ನಿಯಾಗಿ ಎಲ್ಲರ ಜೊತೆ ಕೂಡ ಬೆರೆಯೋದು ಅಥವಾ ಕಾಮಿಡಿ ಮಾಡೋದು, ಟೈಮ್ ಪಾಸ್ ಮಾಡೋದು. ಅದಾದ ನಂತರ ಸೀರಿಯಲ್ ಅಲ್ಲೂ ಕೂಡ ಅಥವಾ ಒಂದು ಸೆಟ್ ಅಲ್ಲೂ ಕೂಡ ಒಂದು ಒಳ್ಳೆಯ ಒಂದು ವಾತಾವರಣ ಇವರು ಸೃಷ್ಟಿ ಮಾಡ್ತಾ ಇದ್ರು, ಎಲ್ಲರಿಗೂ ಕೂಡ ನಗಿಸ್ತಾ ಇದ್ರು ಅಂತ ಹೇಳಿ ಬಹಳ ಹತ್ರದಿಂದ ನೋಡಿರುವಂತಹ ನಟಿಯರು ಕೂಡ ಹೇಳ್ತಾ ಇದ್ದಾರೆ.